ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ನಾವು ಇಲ್ಲಿ ಇದ್ರ ಕಡೆ ಬಂದ್ವಿ. ಅಂದರೆ ಒಂದು ಡೆಫಿಕೇಷನ್ ಸಿಸ್ಟಮ್ ಅಂತ ಇದೆ. ಸೊ ಅಲ್ಲಿ ಬಂದಿದ್ವಿ. ಅಲ್ಲಿ ನೋಡಿದಾಗ ಇದೊಂದು ವಾಲ್ ಕಂಡಿತ್ತು ನಮಗೆ. ಇದು ಏನಂದರೆ ಇದೊಂದು ಬಂದುಬಿಟ್ಟು ನಮಗೆ ಒಂದು ರೈಟ್ ಆ್ಯಂಗಲ್ ವಾಲ್. ಇದು CI ಮೇಕ್ ಏನಪ್ಪ ಅಂತಂದರೆ ರೈಟ್ ಆ್ಯಂಗಲ್ ವಾಲ್. ಇದು ಬಂದುಬಿಟ್ಟು ರೈಟ್ ಆ್ಯಂಗಲ್ ಹೆಂಗಂತಂದರೆ ಇವಾಗ ನೋಡ್ತಾ ಇದ್ದೀರಿ ನಮಗೆ ಇದು ಬಂದುಬಿಟ್ಟು ಅಂದರೆ ನಮ್ಮ ಸೆಕ್ಷನ್ ಹೆಡ್ರು. ಇಲ್ಲಿಂದ ಸೆಕ್ಷನ್ ಹೆಡ್ರು ಇಲ್ಲಿ ಪಂಪ್ ನಮಗೆ ತಿರುಗಿದಾಗ ಇಲ್ಲಿಂದ ಏನಂದರೆ ವಾಟರ್ ನಮಗೆ ಈ ಥರ ಎಕ್ಸಿಟ್ ಆಗಬೇಕು ಆ್ಯಕ್ಚುಲಿ. ಸೊ ಇಲ್ಲಿ ಏನಾಗ್ತಾಯಿದೆ, ನಮಗೆ ಇಲ್ಲಿ ಮೇಲ್ಗಡೆ ವಾಲ್ ಫಿಟ್ಟಿಂಗ್ ಇರುತ್ತೆ. ವಾಲ್ ಫಿಟ್ಟಿಂಗ್ ಇದ್ದಾಗ ಇಲ್ಲಿ ಓಪನ್ ಆದಾಗ ವಾಲ್ ನಮಗೆ ಅದರಿಂದ ವಾಟರ್ ಬಂದಿರತಕ್ಕಂಥ ವಾಟರ್ ಏನಂದರೆ ಈ ಡೈರೆಕ್ಷನ್ಗೆ ಹೋಗುತ್ತೆ. ಸೊ ಇದು ಬಂದುಬಿಟ್ಟಿದೆ ನಮ್ಮದು ಎಕ್ಸಿಟ್ ಪೈಪ್. ಇದು ಡಿಸ್ಚಾರ್ಜ್ ಪೈಪ್. ಸೊ ನೋಡ್ತಾ ಇದ್ದಿಲ್ಲ, ಇದು ಬಂದುಬಿಟ್ಟು ರೈಟ್ ಆ್ಯಂಗಲ್ ವಾಲ್ ಅಂತ. ಇದು ಇಲ್ಲಿ ನೋಡ್ತಾ ಇಲ್ಲ, ಇದು ಬಂದುಬಿಟ್ಟು ರೈಟ್ ಆ್ಯಂಗಲ್ ವಾಲು. ಸೊ ಏನಂದರೆ ಇವಾಗ ನಮಗೂ ಮೇಂಟೆನೆನ್ಸ್ ಇರೋದ್ರಿಂದ ಏನಂದರೆ ಈ ವಾಲ್ ಎಲ್ಲ ಬಿಚ್ಚಿಬಿಟ್ಟು ಇಟ್ಟಿದ್ದಾರೆ. ಸೊ ಅಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ವಾಲ್ ಒಳಗಡೆ ಅಂತ ನಾನು ನಿಮಗೆ ತೋರಿಸ್ಬಿಟ್ಟೆ. ಸೊ ಇಲ್ಲೇ ನೋಡ್ತಾ ಇದ್ದಿರಲ್ಲ, ಇದು ಬಂದುಬಿಟ್ಟು ಏನಂದರೆ ಒಂದು ರೈಟ್ ಆ್ಯಂಗಲ್ ಒಳಗಡೆ, ರೈಟ್ ಆ್ಯಂಗಲ್ ವಾಲ್ ಒಳಗಡೆ ಇರ್ತಕ್ಕಂಥ ಇದೇನೆಂದರೆ ಕೆಲವೊಂದು ಪಾರ್ಟ್ಸ್ ಇದೆ. ಆ ಪಾರ್ಟ್ಸ್ನ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಇದೇನಿದೆಯಲ್ಲ, ಇದು ಬಂದುಬಿಟ್ಟು ಏನಂದರೆ ನಮಗೆ ಒಂದು ಶೀಟ್ ಅಂತಲೇ ಹೇಳ್ಬೋದು. ಈ ವಾಲ್ ಒಳಗಡೆ ಇರ್ತಕ್ಕಂಥ ಒಂದು ಶೀಟ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಇದು ಡಿಸ್ಕ್. ಇದು ಬಂದುಬಿಟ್ಟು ಶೀಟು. ಇದು ಎಂಟೈರ್ ಏನು ಬರುತ್ತೆ ಅಂದರೆ ಒಂದು ಡಿಸ್ಕ್ ಥರ ಬರುತ್ತೆ. ಇದು ನಮಗೆ ಏನಂದರೆ ಒಂದು ಮೇನ್ ಒಂದು ಶೀಟಿಂಗ್ ಆಗುವಂಥ ಒಂದು ಏನಂದರೆ ಇದೊಂದು ಪೋರ್ಷನ್ನು. ಓಕೆ ಸರ್. ಸೊ ಇದು ರಬ್ಬರ್ ಕಾರ್ಡು. ಇದಕ್ಕೆ ಒಂದು ಸಪೋರ್ಟಿಂಗ್ ಆಗಿರ್ತಕ್ಕಂಥ ಇದೊಂದು ಏನಂದರೆ ಒಂದು ಫ್ಲಾಂಚ್ ಟೈಪ್ ಏನು ಮಾಡಿರ್ತಾರೆ ಅಂತಂದರೆ ಈ ಒಂದು ರಬ್ಬರ್ ಕಾರ್ಡ್ ಪೂರ ಹಾಗೆ ನಮಗೆ ಇಲ್ಲೊಂದು ಇದೊಂದು ನಟ್ ಶೇಪಲ್ಲೇ ಒಂದು ಏನಂದರೆ ಡಿಸ್ಕಿಗೆ ಥ್ರೆಡ್ಡಿಂಗು ಮತ್ತು ಇದೊಂದು ಬೋಲ್ಟ್ ಇದು ನಟ್ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರೆ ಇದೊಂದು ವಾಷರ್ ಹಾಕಿಬಿಟ್ಟು. ಸೊ ಇದು ಬಂದುಬಿಟ್ಟು ಏನಂದರೆ ಒಂದು ನಮ್ಮದು ಈ ಒಂದು ವಾಲ್ ಒಳಗಡೆ ಇರ್ತಕ್ಕಂತಹ ಒಂದು ಸೀಟಿಂಗ್ಗೆ ಇದು ಮ್ಯಾಚ್ ಆಗುತ್ತೆ ಇಲ್ಲಿ ಹೋಗ್ಬಿಟ್ಟು. ಸೊ ಇದೊಂದು ಪೋರ್ಷನ್ ಆದರೆ, ಸೊ ಇಲ್ಲೇನಿದೆಯಲ್ಲ, ಇದು ಬಂದುಬಿಟ್ಟು ಏನಂದರೆ ನಮಗೆ ಸ್ಟೆಮ್ ಅಂತ ಕರಿತೀವಿ ಇದನ್ನು. ಇದು ಬಂದುಬಿಟ್ಟು ಸ್ಟೆಮ್. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಇದು ಬಂದುಬಿಟ್ಟು ಸ್ಟೆಮ್. ಸೊ ಇವಾಗ ಇದನ್ನು ಇದು ಹೆಂಗಂದರೆ ಒಂದು ಮೂವೇಬಲ್ ಇರುತ್ತೆ. ಇದು ಈ ಥರ ನೋಡ್ತಾ ಇರಲಿ ನೋಡಿ, ಇದು ಈ ಥರ ಇರುತ್ತೆ. ಇದಿಷ್ಟೇ. ಇವಾಗ ಇದ್ರ ಪೊಸಿಷನ್ ಏನಂತಂದರೆ ಇದಿಷ್ಟೇ ಇರುತ್ತೆ ಇವಾಗ. ಸೊ ಇದಾದಮೇಲೆ ಇದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಮತ್ತು ಇಲ್ಲಿ ನೋಡ್ತಾ ಇದ್ದರೆ ಇದು ಬಂದುಬಿಟ್ಟು ನಮಗೆ ಇದೊಂದು ಹ್ಯಾಂಡ್ ವೀಲು, ಇದು ಬಂದುಬಿಟ್ಟು ಸ್ಟೆಮ್ಮು. ಅದಾದ ನಂತರ ಇದೇನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇದೆರಡು ಬಂದುಬಿಟ್ಟು ಏನಂದರೆ ನಮ್ಮದು ಬೋನೆಟ್ ಬೋಲ್ಟು. ಅಂದರೆ ಈ ಒಂದು ಎಂಟೈರ್ ಪೋರ್ಷನನ್ನು ಇದನ್ನೇ ನಮಗೆ ಏನಂದರೆ ಒಂದು ಸ್ಟ್ರೆಂತ್ ಕೊಡುತ್ತೆ ಇದು. ಸೊ ಇದಾದ ನಂತರ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಗ್ಲ್ಯಾಂಡ್ ಕಪ್ಪು. ಇದ್ರ ಒಳಗಡೆ ಏನಿರುತ್ತಲ್ಲ ನಮಗೆ ಒಂದು ಗ್ಲ್ಯಾಂಡ್ ಪ್ಯಾಕಿಂಗನ್ನು ನಾವಿಲ್ಲಿ ಫಿಲಪ್ ಮಾಡ್ಕೋತೀವಿ. ಸೊ ಮೇನ್ ಏನಂತಾರೆ, ಇದು ಯಾವ ಒಂದು ಇದ್ರ ಮೇಲೆ ಆಪ್ರೇಟ್ ಆಗುತ್ತೆ ಅಂತಂದರೆ ಇದು ಬಂದುಬಿಟ್ಟು ಒಂದು ರೈಸಿಂಗ್ ಸ್ಪಿಂಡಲ್. ಇದು ಬಂದರೆ ರೈಸಿಂಗ್ ಸ್ಪಿಂಡಲ್ ವಾಲ್ವು. ಇಲ್ಲೇನಿದೆಯಲ್ಲ, ಇದು ಈ ಒಂದು ನಮಗೆ ಈ ಒಂದು ಬೋನೆಟ್ ಒಂದು ಹೋಲ್ಡಿಂಗ್ ಏನಿದೆಯಲ್ಲ ಇದೊಂದು. ಸೊ ಇದರಲ್ಲಿ ಏನಂತಂದರೆ ನಮಗೆ ಇಂಟರ್ನಲಿ ಥ್ರೆಡ್ಡಿಂಗ್ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಇಂಟರ್ನಲ್ ಥ್ರೆಡ್ಡಿಂಗ್ ಇದ್ದಾಗ ಈ ಒಂದು ಥ್ರೆಡ್ಡಿಂಗ್ ಮ್ಯಾಚ್ ಆದಾಗ ನಮಗೆ ಓಪನ್ ಮತ್ತು ಕ್ಲೋಸ್ ಮೂವ್ಮೆಂಟ್ ಆಗುತ್ತೆ ಇಲ್ಲಿ. ಸೊ ಇದಾದಮೇಲೆ ಇದು ಬಂದುಬಿಟ್ಟು ಅಂದರೆ ಇದೆಲ್ಲ ಬಂದುಬಿಟ್ಟು ನಮಗೆ ಒಂದು ಈ ವಾಲ್ ಒಳಗಡೆ ಏನೇನು ಪಾರ್ಟ್ಸ್ ಇದೆ ಅಂತ ನಿಮಗೆ ನಾನು ಇಲ್ಲಿ ಹೇಳಿದ್ದೀನಿ. ಇದರಲ್ಲಿ ಏನೇನು ಪಾರ್ಟ್ಸ್ ಬರ್ತಕ್ಕಂತ ನಿಮ್ಗೆ ಹೇಳಿದ್ದೀನಿ ಇವಾಗ. ಸೊ ಏನಂದರೆ ಇದನ್ನ ಇವಾಗ ಅಲ್ಲಿ ವಾಲ್ ಒಳಗಡೆ ಯಾವ ರೀತಿ ಒಂದು ಇರುತ್ತೆ, ಅದನ್ನು ಯಾವ ರೀತಿ ಒಂದು ಫಿಟ್ಟಿಂಗ್ ಮಾಡ್ತಾರೆ ಅಂತ ನಾನು ನಿಮ್ಮಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ, ಬನ್ನಿ. ಸೊ ಇವಾಗ ಏನಂತಂದರೆ ಇಲ್ಲಿ ವಾಲ್ ಒಳಗಡೆ ಒಂದು ಶೀಟ್ ಯಾವ ರೀತಿ ಬರುತ್ತೆ ಅಂತ ನಿಮ್ಮಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಓಕೆ, ಇಲ್ಲಿ ಒಳಗಡೆ ಏನಿದೆಲ್ಲ ಇಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು ಏನಂದರೆ ಈ ಒಂದು ರೈಟ್ ಆ್ಯಂಗಲ್ ವಾಲ್ದು ಏನಂತಂದರೆ ಒಂದು ಶೀಟ್ ಅಂತ ಬರುತ್ತೆ. ಇಲ್ಲಿ ತೋರಿಸ್ಕೊಡಿ ಇಲ್ಲಿ, ಹೌದಾ. ಸೊ ಈ ಒಂದು ಶೀಟ್ ಮೇಲ್ಗಡೆ ಏನಂತಂದರೆ ನಮ್ಮದು ಒಂದು ಈಗೊಂದೇನಿದೆ ಇದು ತೋರಿಸಿದಲ್ಲಿ ನಿಮಗೆ ಒಂದು ಸ್ಪಿಂಡಲ್ ಮೇಲ್ಗಡೆ ಡಿಸ್ಕ್ ಬರುತ್ತಲ್ಲ, ಆ ರಬ್ಬರ್ ಕಾರ್ಡ್ ಏನಂದರೆ ಇಲ್ಲಿ ನಮಗೆ ಮ್ಯಾಚ್ ಆಗುತ್ತೆ. ಒಂದು ಏನಂದರೆ ಒಂದು ಲೀಕೇಜ್ ಪ್ರೂಫ್ ಏನಂತಂದರೆ ಒಂದು ನಮಗೆ ವಾಲ್ವ್ ಆಗಿದ್ದು ವರ್ಕ್ ಆಗುತ್ತೆ, ಹೌದಾ. ಸೊ ಏನಂತಂದರೆ ಇಲ್ಲಿ ಬನ್ನಿ ಈ ಕಡೆ. ಸೊ ಇದರಲ್ಲಿ ಏನಂತಂದರೆ ಇದೇನಿದೆಯಲ್ಲ, ಇದು ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ತೋರಿಸಿರ್ತ ಪರ. ಇದೇನಂದರೆ ನಮ್ಮದು ಈ ಒಂದು ವಾಲ್ ಒಳಗಡೆ ಏನು ಪಾರ್ಟ್ಸ್ ಇರುತ್ತಲ್ಲ, ಇದು ನಾನು ಸೆಪ್ರೇಟಾಗಿ ತೊಗೊಂಡಿದ್ದೀನಿ ಇವಾಗ. ಇಲ್ಲೇನಿದೆಲ್ಲ ಕಾಣಿಸ್ತಿಲ್ಲ, ಇದನ್ನು ಫಸ್ಟ್ ನಾನು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀನಿ ನೋಡಿ. ಓಕೆ, ಸೊ ಇದು ಬಂದುಬಿಟ್ಟು ಏನಂದರೆ ಈ ಥರ ಪ್ಲೇಸ್ಮೆಂಟ್ ಆಯ್ತು ಇವಾಗ ಒಳಗಡೆ. ಓಕೆನಾ. ಸೊ ಇದಾದ ನಮ್ದು ಇದೇನು ಬರುತ್ತಲ್ಲ ಇವಾಗ ನೋಡಿ, ಇದು ಇಲ್ಲಿ ತೋರಿಸಿದೆ ಒಳಗಡೆ ಯಾವ ರೀತಿ ಇದೆ. ಸೊ ನೋಡ್ತಾ ಇದ್ರಲ್ಲಿ ನೋಡಿರಿ, ನಮ್ಮದು ಸ್ಪಿಂಡಲ್ಲು ಮತ್ತು ಆ ಶೀಟ್ ಒಳಗಡೆ ಏನು ಹೋಲ್ ಕೊಟ್ಟಿದ್ದಾರಲ್ಲ ಅದು ಫ್ರೀ ಇರುತ್ತೆ. ಸೊ ಅದ್ರ ಮುಖಾಂತರ ಏನಂತಂದರೆ ನಮಗಿದು ಲಾಕ್ ಆಗುತ್ತೆ. ಸೊ ಇದು ಗೊತ್ತಾಯ್ತಲ್ಲ, ಇದು ಯಾವ ರೀತಿ ಒಂದು ಏನಂತಂದರೆ ನಮಗೆ ಇದೊಂದು ಫಿಟ್ಟಿಂಗ್ ಆಗುತ್ತೆ ಅಂತ ನಾನು ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆಮೇಲೆ ಏನಂತಂದರೆ ಇದನ್ನು ಒಂದು ಪೂರ್ತಿಯಾಗಿ ಓವರ್ಲಿಂಗ್ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಫಿಟ್ಟಿಂಗ್ ಮಾಡ್ಕೋಬೋದು ನಾವು. ಸೊ ಇನ್ನೊಂದು ಏನಂತಂದರೆ ಇಲ್ಲಿ ಈ ಕಡೆ ನೋಡ್ತಾ ಇದ್ದೀನಿ. ಅದೇ ಸರ್, ಒಂದು ಕ್ವಶನ್ ಸರ್, ಅದೇ ಆಗಳಿಂದ ಇಲ್ಲಿ NRB ಕೊಟ್ಟಿಲ್ಲ ಸರ್ ಈ ಲೈನಿಗೆ. ಎಲ್ಲಿ
ಯಾಕೆ ಸರ್ ಯಾಕೆ ಯಾವ ಪ್ರಪೋದಿಂದ ಕೊಟ್ಟಿಲ್ಲ ಸರ್? ಓಕೆ, ಇದನ್ನು ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ ಅರುಣ್. ಏನಂತಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ನಮಗೆ ಈ ಒಂದು ಪಂಪ್ ಸೆಟ್ಟಲ್ಲಿ ಏನಂತಂದರೆ ಎಲ್ಲೂ ನಮಗೆ ಒಂದು ನಾನ್ ರಿಟರ್ನ್ ವಾಲ್ ಕಾಣಿಸ್ತಾ ಇಲ್ಲ ಇಲ್ಲಿ. ಅಂದರೆ NRV ಇಲ್ಲ ಇಲ್ಲಿ. ಸೊ NRV ಇಲ್ಲ ಅಂದರೆ ಈ ಒಂದು ವಾಲ್ ಏನಿದೆಯಲ್ಲ, ರೈಟ್ ಆ್ಯಂಗಲ್ ವಾಲ್ವು, ಇದು ಒಂದು ವಾಲ್ ಥರನೂ ವರ್ಕ್ ಆಗುತ್ತೆ ಮತ್ತು NRV ಥರನೂ ವರ್ಕ್ ಆಗುತ್ತೆ ಇಲ್ಲಿ. ಹೆಂಗಂತಂದರೆ ನಾನು ಆಗಲೇ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಇದು ಕೊಟ್ಟಿದ್ದೀನಿ ನಿಮಗೆ, ಅದನ್ನೋದು ಒಂದು ಡಿಸ್ಕ್ ಬರುತ್ತಲ್ಲ, ಒಂದು ರಬ್ಬರ್ ಕಾರ್ಡ್ ಇರೋ ಡಿಸ್ಕು. ಸೊ ಅದು ಏನಾಗುತ್ತೆ ಅಂತಂದರೆ ಇವಾಗ ನೋಡಿ, ಈ ಪಂಪ್ ಸ್ಟಾರ್ಟ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮದು ಈ ವಾಲ್ ಫುಲ್ ಓಪನ್ ಇಟ್ಟಾಗ ಆ ಡಿಸ್ಕ್ ಏನು ಮಾಡುತ್ತೆ, ಅದು ಲಿಫ್ಟ್ ಆಗುತ್ತೆ. ಲಿಫ್ಟ್ ಆದಾಗ ಇಲ್ಲಿಂದ ವಾಟರ್ ಏನಾಗುತ್ತೆ, ಈ ಒಂದು ಡೈರೆಕ್ಷನ್ಗೆ ಹೋಗುತ್ತೆ. ಡೈರೆಕ್ಷನ್ ಹೋದಾಗ ಈ ವಾಲ್ ಓಪನ್ ಇರುತ್ತೆ. ಸೊ ಇದೇ ಒಂದು ವಾಲ್ ಏನಿರುತ್ತೆ ಅದು ಸೇಮ್ ಆ ಕಡೆ ಇರುತ್ತೆ. ಆವಾಗ ಏನಾಗುತ್ತೆ, ಒಂದು ಫ್ರೀ ಮೂಮೆಂಟ್ ಇರುತ್ತೆ ಅಲ್ಲಿ, ಯಾವುದೇ ರೀತಿ ಒಂದು ಲಾಕಿಂಗ್ ಸಿಸ್ಟಮ್ ಇಲ್ಲ ಅಲ್ಲಿ. ಸೊ ಫ್ರೀ ಇರೋದ್ರಿಂದ ಏನಾಗುತ್ತೆ, ಆ ಒಂದು ವಾಲ್ದು ಏನಾಗುತ್ತೆ, ಶಟ್ ಆಫ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ನಮ್ಮದು ಒಂದು ರಬ್ಬರ್ ಕಾರ್ಡ್ ಇರ್ತಾ ಒಂದು ಡಿಸ್ಕ್ ಇರುತ್ತಲ್ಲ, ಅದು ಬಂದುಬಿಟ್ಟು ಅಲ್ಲಿ ಕ್ಲೋಸ್ ಆಗುತ್ತೆ. ಅಂದರೆ ಮೇಲ್ಗಡೆಯಿಂದ ವಾಟರ್ ಅದನ್ನ ಪ್ರೆಸ್ ಮಾಡಿದಾಗ ಅದು ಕೆಳಗಡೆ ಕ್ಲೋಸ್ ಆಗುತ್ತೆ ಸರ್. ಇಲ್ಲಿ ಓಪನ್ ಆಗುತ್ತೆ. ಏನಾಗುತ್ತೆ, ಆ ಒಂದು ರಬ್ಬರ್ ಕಾರ್ಡ್ ಮೇಲೆ ಪ್ರೆಷರ್ ಬಿದ್ದಾಗ ಲಿಫ್ಟ್ ಆಗುತ್ತೆ. ಹಾಂ ಸರ್. ಅಲ್ಲಿ ವಾಲ್ ಏನಪ್ಪ ಅಂತಂದರೆ ಹಿಂದ್ಗಡೆ ಬರುತ್ತೆ ಅದು. ಹಾಂ ಸರ್. ಮೇಲ್ಗಡೆ ಬಂದಾಗ ಅದೇನಾಗುತ್ತೆ, ಕ್ಲೋಸ್ ಆಗುತ್ತೆ. ಎಸ್ ಸರ್. ಕ್ಲೋಸ್ ಆದಾಗ ಏನಂದರೆ ಇದೊಂದು NRV ಟೈಪ್ ಕೂಡ ಇದೆ ಅಂದರೆ ವರ್ಕ್ ಆಗುತ್ತೆ. ಸೊ ಇದೇನಂದರೆ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಅಂತ ಅಂದರೆ ಈ ಒಂದು ರೈಟ್ ಆ್ಯಂಗಲ್ ವಾಲ್ವಲ್ಲಿ ಏನಂತಂದರೆ ಒಂದು ವಾಲ್ ಥರನೂ ವರ್ಕ್ ಆಗುತ್ತೆ, ಇದೊಂದು NRV ಥರ ವರ್ಕ್ ಆಗುತ್ತೆ. ವಿಡಿಯೋ ಮುಖಾಂತರ ರೈಟ್ ಆ್ಯಂಗಲ್ ವಾಲ್ವ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಒಂದು ಏನಪ್ಪ ಅಂದರೆ ಮ್ಯಾಟರ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಒಂದು ಕಾಮೆಂಟ್ ಮಾಡಿ, ಕಾಮೆಂಟಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಹೆಚ್ಚಿನ ವಿಡಿಯೋಗೆ ಏನಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಇನ್ಫಾರ್ಮೇಟಿವ್ಸ್ ವಿಡಿಯೋದನ್ನು ನಾನು ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು.